KN ರಾಜಣ್ಣ ಕೋಆಪರೇಟಿವ್ ಮಿನಿಸ್ಟರ್ ಸಹಕಾರಿ ಸಚಿವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸತ್ಯವಂತರಿಗೆ ಕಾಲ ಇದಲ್ಲ ಅನ್ನುವಂಥದ್ದಿದೆ. ಪುರಂದರದಾಸರು ಹೇಳಿದ್ರು ಸತ್ಯವಂತರಿಗೆ ಕಾಲವಲ್ಲ ಅಂತ ಹೇಳಿ. ಅದೇ ಮಾತು ಇವತ್ತು ಕಾಂಗ್ರೆಸ್ಗೆ ಅನ್ವಯ ಆಗುತ್ತೆ. ಸತ್ಯವನ್ನ ಸ್ವೀಕಾರ ಮಾಡುವಂತ ಧೈರ್ಯ ಕಾಂಗ್ರೆಸ್ಗಿಲ್ಲ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರು ಮಾಡಿದಂತ ಆರೋಪಕ್ಕೆ ಸತ್ಯವಾದಂತ ಉತ್ತರವನ್ನ ಕೊಟ್ಟಿದ್ರು. ಯಾಕೆಂದ್ರೆ ಇವತ್ತು ಎಲ್ಲಾ ಜನರ ಕೇಂದ್ರ, ಗಮನ ಸೆಳೆಯುವ ಕೇಂದ್ರ ಅಂದ್ರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಕೇಂದ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಮಹದೇವಪುರಕ್ಕೆ ಜನ ಬರ್ತಾ ಇದ್ದಾರೆ, ಅಧ್ಯಯನ ಮಾಡೋದಕ್ಕಾಗಿ ಬರ್ತಾ ಇದ್ದಾರೆ. ಏನ್ ನಡೀತು ಅಂತ ಹೇಳಿ ಸತ್ಯದ ಅರಿವಾಗ್ತಾ ಇದೆ. ಸಹಜವಾಗಿ ಮಹದೇವಪುರದಲ್ಲಿ ವೋಟರ್ ಜಾಸ್ತಿ ಆಗಿದ್ದಾರೆ. 6.5 ಲಕ್ಷ ಮತದಾರರಿರುವಂತ ಬಹಳ ದೊಡ್ಡ ಕ್ಷೇತ್ರ ಅದು. ಯಶವಂತಪುರ, ನನ್ನ ಕ್ಷೇತ್ರ ಯಶವಂತಪುರ ತರನೇ ಅದು ಬಹಳ ದೊಡ್ಡ ಕ್ಷೇತ್ರ. ಯಾಕೆಂದ್ರೆ ಗ್ರಾಮೀಣ ಪ್ರದೇಶ ಇರುವ ಕಾರಣಕ್ಕಾಗಿ ಹೊಸ ಹೊಸ ವೋಟರ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಜಾಸ್ತಿ ವೋಟಿಂಗ್ ಆಗಿದೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಬಂದಿದೆ. ನಮ್ಮ ಅಭ್ಯರ್ಥಿ PC ಮೋಹನ್ ಅವರು ಗೆದ್ದಿದ್ದಾರೆ, ಇದು ಸತ್ಯ. ಅದೇ ಸುಳ್ಳು ಅನ್ನುವಂತ ರೀತಿಯಲ್ಲಿ ಮತದಾನದ ಕಳ್ಳತನ ಆಗಿದೆ ಅನ್ನುವಂತ ಫೋಕಸ್ ಅನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ರಾಜಣ್ಣ ಸತ್ಯ ಕೇಳಿದ್ರು. ನಮ್ಮ ಸರ್ಕಾರ ಇತ್ತು, ನಮ್ಮ ಅಧಿಕಾರಿಗಳಿದ್ರು, ನಾವೇ ಮಾಡಬೇಕಾಗಿತ್ತು. ಈಗ ಯಾಕೆ ಪ್ರಶ್ನೆ ಕೇಳಬೇಕು? ಜನ ಕೇಳುವಂತ ಪ್ರಶ್ನೆಯನ್ನ ರಾಜಣ್ಣ ಕೇಳಿದ್ದಾರೆ. ಕರ್ನಾಟಕದ ಜನರ, ದೇಶದ ಜನರ ಭಾವನೆಯನ್ನ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಸುವುದನ್ನ ರಾಜಣ್ಣ ಮಾಡಿದ್ರು. ಅದೇ ತಪ್ಪಾಯಿತು. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸತ್ಯ ಹೇಳುವುದು ತಪ್ಪು. ಸತ್ಯವನ್ನ ಸ್ವೀಕಾರ ಮಾಡುವಂತ ಧೈರ್ಯ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಉಳ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ರಾಜಣ್ಣನವರನ್ನ ಬಲಿಪಶು ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ. ಯಾವ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಪ್ರೆಸ್ ಮೀಟ್ ಅನ್ನ ಕರೆದ್ರು, ಬೆಂಗಳೂರಿಗೆ ಬಂದು ಹೋರಾಟವನ್ನ ಮಾಡಿದ್ರು, ಸಾವಿರಾರು ಜನ ಸೇರಿಸಿದ್ರು, ಅಲ್ಲಿ ಭಾಷಣ ಮಾಡಿದ್ರು. ಅದು ಇವತ್ತು ಸತ್ಯ ಅಂತ ಸಾಬೀತಾಗ್ತಾ ಇದೆಯಾ ಅಥವಾ ಸುಳ್ಳ ಅಂತ ಸಾಬೀತಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನೀವು ಚುನಾವಣಾ ಆಯೋಗಕ್ಕೆ ಡಿಕ್ಲರೇಷನ್ ಕೊಡಕ್ಕೆ ಸಿದ್ಧ ಇಲ್ಲ. ಅದು ಸತ್ಯ ಅಂತ ಆಗಿದ್ರೆ ನೀವು ಡಿಕ್ಲರೇಷನ್ ಯಾಕೆ ಕೊಟ್ಟಿಲ್ಲ? ನಾನು ಇದರ ಬಗ್ಗೆ ನಾಳೆನೋ ಡೆಲ್ಲಿಯಲ್ಲಿ ಮಾತಾಡೋಳಿದ್ದೀನಿ. ಅದಕ್ಕಾಗಿ ಇವತ್ತು ಬಹಳ ಯಾರು ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿದ್ರು, ಆದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ರಾಜನನ್ನ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಇದು ದುರ್ದೈವದ ಸಂಗತಿ. ಯಾರು ಮುಖ್ಯಮಂತ್ರಿಗೆ ಅತ್ಯಂತ ಹತ್ತಿರವಾಗಿದ್ರು, ಅವರು ಸತ್ಯ ಹೇಳಿದ್ರು, ಸತ್ಯವನ್ನ ಹರಗಿಸಿಕೊಳ್ಳುವಂತ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ಅದಕ್ಕಾಗಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ದೇಶಕ್ಕೆ ಅರ್ಥ ಆಗ್ಬೇಕು, ಇದು ಕನ್ನಡಿಗರಿಗೆ ಅರ್ಥ ಆಗ್ಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದು ಇವತ್ತು ದೇಶಕ್ಕೆ ಮನವರಿಕೆ ಆಗ್ತಾ ಇದೆ. ಇದು ಇವತ್ತು ಕರ್ನಾಟಕದಲ್ಲಿ ನಡೆದೋಗಿ ಇವತ್ತು ಸೆಷನ್ ಶುರುವಾಗಿದೆ. ಇವತ್ತೇ ರಾಜೀನಾಮೆಯನ್ನು ತಗೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸುಳ್ಳು 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 ಅನ್ನುವಂಥದ್ದು ಸಾಬೀತಾಗ್ತಾ ಇದೆ.